ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಪ್ರಕರಣ ಖಂಡಿಸಿ ತಿಪಟೂರಿನ ವೈದ್ಯಕೀಯ ಸಂಘ ಪ್ರತಿಭಟನೆ. ಇತ್ತೀಚೆಗೆ ಕೋಲ್ಕತ್ತಾದ ಆರ್ವಿ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅಮಾನುಷವಾಗಿ ಕೊಲೆ ಮಾಡಿರುವ ಘಟನೆಯನ್ನ ಭಾರತೀಯ ವೈದ್ಯಕೀಯ ಸಂಘ ತಿಪಟೂರು ಶಾಖೆ ವತಿಯಿಂದ ಇಂದು ತಿಪಟೂರಿನ ಎಲ್ಲಾ ಲ್ಯಾಬ್ ಮತ್ತು ಆಸ್ಪತ್ರೆಗಳನ್ನು ಬಂದ್ ಮಾಡಿ ಇಂದು ತಿಪಟೂರಿನ ಬಿಎಚ್ ರಸ್ತೆಯಲ್ಲಿ ಘೋಷಣೆ ಕೂಗುತ್ತಾ ಉಪವಿಭಾಗ ಅಧಿಕಾರಿಗಳ ಕಚೇರಿ ಇವರಿಗೂ ಕಾಲ್ನಡಿಗೆಯಲ್ಲಿ ಜಾಥಾ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಂತರ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಮಾತನಾಡಿ, ವೈದ್ಯರು ಇನ್ಮುಂದೆ ಕರ್ತವ್ಯ ನಿರ್ವಹಿಸುವುದು ತುಂಬಾ ಕಷ್ಟ. ಈ ತರ ಅಮಾನವೀಯ ಘಟನೆಗಳು ನಡೆದಾಗ ವೈದ್ಯರು ಕರ್ತವ್ಯ ನಿರ್ವಹಿಸಲು ಹಿಂದೆ ಮುಂದೆ ನೋಡ್ತಾರೆ. ದಯವಿಟ್ಟು ಸಾರ್ವಜನಿಕರು ಮತ್ತು ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ನ್ಯಾಯ ದೊರಕಿಸಿಕೊಡಬೇಕು ಎಂದು ಮಾತನಾಡಿದರು. ಹೋಮ್ ಕೀಪಿಂಗ್ ಸಿಬ್ಬಂದಿ ಎಲ್ಲರೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬ, ನಾವು ಒಂದು ಫ್ಯಾಮಿಲಿಗೆ ಯಾವಾಗಾದ್ರೂ ಒಂದು ಅನಾಹುತ ಸಂಭವಿಸಿದ್ರೆ, ಒಂದು ಫ್ಯಾಮಿಲಿಯಲ್ಲಿ ಯಾವಾಗಾದ್ರೂ ಒಂದು ಈ ತರ ದುರ್ಘಟನೆ ಸಂಭವಿಸಿದ್ರೆ ನಾವೆಲ್ಲ ಹೆಂಗ್ ಸೇರ್ಕೊಂಡು ಅದನ್ನು ಎದುರಿಸ್ತೀವೋ ಅದೇ ರೀತಿಯಲ್ಲಿ ನಮ್ಮ ಒಂದು ವೈದ್ಯರಿಗೆ ಈ ತರ ಒಂದು ಅನ್ಯಾಯ ಅಕ್ರಮ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ವೈದ್ಯಕೀಯ ಕುಟುಂಬ ಒಂದು ಕುಟುಂಬದ ಎಲ್ಲ ಸೇರಿದ್ದೇವೆ. ಈ ಒಗ್ಗಟ್ಟು ಯಾವಾಗಲೂ ಇರಲಿ. ಯಾಕಂದ್ರೆ ಇವತ್ತು ಅವರಿಗಾಗಿದೆ, ನಾಳೆ ನಮಗಾಗ್ಬೋದು, ನಾಳೆ ಇನ್ನೊಬ್ಬರಿಗಾಗ್ಬೋದು. ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಅಂಟಿದ ಒಂದು ಪಿಡುಗು. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಈ ತರ ಘಟನೆಗಳು ಆಗ್ತಾನೆ ಇರ್ತವೆ. ಆದ್ರೆ ಸಾರ್ವಜನಿಕರ ಒಂದು ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ತರ ಅಮಾನವೀಯ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ಅದು ಅತ್ಯಂತ ಕೆಟ್ಟ ರೀತಿಯಲ್ಲಿ ಅಮಾನವೀಯ ಆಗಿರ್ತಕ್ಕಂಥ ಇಂಥ ಘಟನೆ ನಮ್ಮ ಒಂದು ಫ್ಯಾಮಿಲಿಗೆ, ನಮ್ಮ ಒಂದು ಕುಟುಂಬಕ್ಕೆ ಒಂದು ಗಂಡಾಂತರ ತಂದಿದೆ. ಇದನ್ನ ಎಲ್ಲರೂ ಎಚ್ಚೆತ್ತುಕೊಂಡು, ಯಾಕಂದ್ರೆ ಈ